ಸಾರಿ ನಮಗೆ ಏನು ಮಾಡೋದನ್ನು ಗೊತ್ತೇ ಆಗೋದಿಲ್ಲ, ಸಡನ್ನಾಗಿ ಫ್ಲ್ಯಾಶ್ ಆಗುತ್ತೆ, ಹೀಗೆ ಮಾಡೋದು ಅಸತ್ಯ. ನಮ್ಮಿಂದ ಇದ್ರೆ ನಾವು ಮೊದಲೇ ಮಾಡ್ತಿತ್ತಲ್ಲ. ಆ ಫ್ಲ್ಯಾಶ್ ಆಗೋದಂದರೆ ಅವ ಮೂರ್ಖ, ನನ್ನನ್ನು ಯಾಕೆ ಮರ್ತಿದ್ದಿ, ನಾನಿದ್ದೇನೆ ಇಲ್ಲಿ, ಐ ಆಮ್ ಹಿಯರ್, ಐ ಆಮ್ ನಾಟ್ ಐಡಲ್, ಐ ಆಮ್ ಐಡಿಯಲ್ ಅಂತ ಹೇಳ್ತೀವಿ. ಎಷ್ಟು ಸತ್ಯ ಅದು. ಇತ್ತೀಚೆಗೆ ನಂಗೆ ವಿದ್ಯಾ ವಾಚಸ್ಪತಿ ಬಿರುದು ಪಡೆದವರು ಒಬ್ಬರು ಬಂದಿದ್ದರು. 40 ವರ್ಷದ ಆಧ್ಯಾತ್ಮಿಕ ಜೀವನವನ್ನು ಪಡೆದವರು. ಅವರು ಹೇಳಿದ್ದು ಒಂದು ಕ್ವಶನ್ ಅಂದರೆ, ನಾನು ದೇವರ ಮುಂದೆ ಜಪಕ್ಕೆ ಹೋದಾಗ ನಾನು ಬದುಕಬೇಕು, ಉಳಿದವರೆಲ್ಲ ಸಾಯ್ಬೇಕಂತ ಅನಿಸುತ್ತೆ ಸರ್. ಕಳೆದ 40 ವರ್ಷ ಇದೆ ಅಂದರು. ಅವ್ರ ಹೆಂಡತಿ ಬಂದು ಹೇಳಿದ್ರು, ಡಾಕ್ಟ್ರ್ ಜಿ ಹತ್ರ ಹೋಗು ಅಂದ್ರೆ ಅವರಿಗೆ ಅಹಂಭಾವ ಬಿಡಲಿಲ್ಲ ಸರ್. ನಾವು ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದು, ಏನಾರು ಮಾಡಿ ಅಂತ. ಕನೆಗೆ ಗುರುಜಿ ಅವ್ರಿಗೆ 1 ವಾರದ ಚಿಕಿತ್ಸೆ ಹೇಳಿದರು. 3 ದಿನದಲ್ಲಿ ರಿಪೇರಿ ಆಯಿತು. ಆಮೇಲೆ ಪುನಃ ಇವ್ರು ಒತ್ತಾಯ ಮಾಡಿದ್ರು, ಒಂದು ಸರಿ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಕೊಟ್ಟು ಬರುವ ಅವರಿಗೆ ಬಾರೋದೇ ಇಲ್ಲ ಅಂದ್ರೆ ನಮ್ಮ ಗೇಟ್ವರೆಗೆ ಬಂದರು, ಒಳಗೆ ಬರಲಿ. ನಾನು 3ನೇ ವರ್ಷದಲ್ಲಿ ಹೇಳ್ತಿದ್ದೆ, ನಾನೊಬ್ಬ ಭಕ್ತ, ಉಳಿದವರೆಲ್ಲ ದೇವರು. ಯಾರನ್ನೇ ಕೇಳಿ ನಾನು ದೇವರು ಉಳಿದವ್ರು ಭಕ್ತ ಅಂತಿದ್ದರು. ನಂದಾಗಲ್ಲ, ನಾನೊಬ್ಬ ಭಕ್ತ. ಅದು ಬರಬೇಕಾದ್ರೂ ಹಿರಿಯರ ಪುಣ್ಯ, ಗುರು ಹಿರಿಯರ ಆಶೀರ್ವಾದ, ಇದ್ರ ಸಾಧ್ಯವೇ ಇಲ್ಲ. ಈ ರೀತಿ ಒಂದು ಸಮಾಜದಲ್ಲಿ ಪರಿವರ್ತನೆ ತರಲಿಕ್ಕೆ ಇದೆಲ್ಲ ಬೇಕಾಗತ್ತೆ. ತಾವು ಎಲ್ಲವನ್ನೂ ಮಾಡಿದವರು, ಮತ್ತು ಈ ಪ್ರಯೋಗಶಾಲೆಯಲ್ಲಿ ಆಗುವಂಥ ಬದಲಾವಣೆಗಳಾಗಿರ್ಬೋದು, ಪರಿವರ್ತನೆ ಇರಬಹುದು, ಇದು ಅತ್ಯದ್ಭುತ. ಮಾತನಾಡುವ ದೇವರಿರುವುದು ಇಲ್ಲಿ ಮಾತ್ರ. ಬೇರೆ ಎಲ್ಲಿಗೆ ಇರ್ಲಿಕ್ಕೆ ಸಾಧ್ಯ? ಮಾತಾಡ್ಸಕ್ಕೆ ಪೇಷನ್ಸೇ ಇಲ್ಲ. ಈಗ ಅರ್ಚಕರಿಗೆ ನೋಡಿ, ದೇವರನ್ನು ಮಾತಾಡಿಸ್ತೇವೆ ನಾವು, ಅವನಿಗೆ ಥ್ಯಾಂಕಿಂಗ್ ಇಲ್ಲವೇ ಇಲ್ಲ. ಒಂದು ಆಶೆ ಈಡೇರ್ತ ಮೇಲೆ ಥ್ಯಾಂಕ್ಸ್ ಕೊಡ್ತೇವೆ, ದೇವರಿಗೆ ಕೊಡೋದಿಲ್ಲ. ನಾನು ಮೇಯ್ನ್ ಹೇಳೋದು, ಒಂದು ಹಣ್ಣುಕಾಯಿ ಇಡ್ತೇವೆ, ಇದು ನಿನಗೆ ಅಂತ ನಾವು ಇಡ್ತೇವೆ, ತಗೊಂಡು ಹೋಗ್ತೇವೆ. ನನ್ನನ್ನು ಮೂಕನಾಗಿ ಅವ ನಿಜವಾಗಿ ಪೆದ್ದನಾಗಿ ಕಾಣ್ತಾನಲ್ಲ ಅಂತ ಭಗವಂತ ಎಣಿಸ್ಕೊಳ್ಳೋದಿಲ್ವಾ? ನಾನು ಇಟ್ಕೊಂಡು ಹೇಳ್ತಾರೆ, ಈ ಹಣ್ಣು ತೆಗೆದವರಿಗೆ ತಂದವರಿಗೆ 100ರಲ್ಲಿ ಇಷ್ಟು ಮಾರ್ಕ್ ಈ ರೀತಿ ಮಾಡ್ಕೊಂಡು ರಿಫಾರ್ಮ್ ಆಗ್ಬೋದು, ಇನ್ಫಾರ್ಮ್ ಮಾಡು, ಪರ್ಫಾರ್ಮ್ ಮಾಡು ಅಂತಾರೆ. ಎಷ್ಟು ಅದ್ಭುತ. ಇಂದು ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಶ್ರೀಶಂಕರ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ. ತಪ್ಪದೇ ವೀಕ್ಷಿಸಿ.